ಎಲ್ಲೆಲ್ಲಿ ಹೋಗ್ರಿ, ಯಾವ ಬ್ಯಾಂಕಿಗೆ ಹೊಂಟ್ರಿ, ಎಸ್ ತೊಗೊಂಬರ್ತೀರಿ ಅಮೌಂಟ ನಮ್ಮೊಂಚೂರು ಹೇಳಿ ನಮ್ಮಂದಿರು ಕೊಡ್ರಿ ಹಬ್ಬಕ್ಕೆ. ಒಂದು ಬಂತು ಅವರಿಗೆ ಸೌಂಡು ಸ್ವಲ್ಪ ಮ್ಯೂಟ್ ಮಾಡಿರಿ, ಇಲ್ಲಾಂದ್ರೆ ನಮ್ಮ ಕಾಪಿ ರೇಟ್ ಬರುತ್ತಾ. ನಾನು ನೋಡಿ ಆಟ ನಾನು ಸ್ಕೇಲ್ ತೊಗೊಂಬಂದಾಳ, ಆಟ 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 ಬರೀ ಎಲ್ಲರೂ ಬರ್ತಾರೆ. ಚಿಕ್ಕ ಹುಡುಗಿ ಥರ 8th ಸ್ಟ್ಯಾಂಡರ್ಡ್ ಹುಡುಗಿ ನೀನು, ಚಿಕ್ಕ ಹುಡುಗಿ ಥರ ಆಟ ಆಡ್ತೀಯ. ನಾಷ್ಟ ಮಾಡಿ ಮತ್ತೆ ಮುಂದಿನ ಕೆಲಸನ ರೆಡಿ ಮಾಡಬೇಕು. ಈಗ ನಿಮ್ಗೆ ಬ್ಯಾಟ್ ಹಾಕೋದು ಬಿಸಿ ಐತೆ, ಇಲ್ಲೇ ಕುತ್ಕೊಂಡು ಮಾಡ್ತೀನಿ. ನಾನೇನು ತಪ್ಪು ಮಾಡಿದೆ? ಯಾಕೆ ಇಷ್ಟು ದಿನ ಬ್ಲಾಗ್ ಮಾಡಿಲ್ಲ ಅಂತ ಹೇಳ್ರಿ ನೀವು. ಇಲ್ಲ ನಾ ಏನಂಗೆ ಕೇಳ್ಬೇಕು, ನಾ ಹೇಳ್ತೀಯ ಯಾಕಂತ ಹೇಳಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ವ್ಲಾಗ್ ಚಾನಲ್. ಇವತ್ತು ಭಾಳ ದಿನ ಆದಮೇಲೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹತ್ತತ್ರ 3 ರಿಂದ 4 ತಿಂಗಳಾಯಿತು ವ್ಲಾಗೇ ಮಾಡಿರಲಿಲ್ಲ. ನಾನು ಏನಕ್ಕೆ ಯಾಕೆ ವ್ಲಾಗ್ ಮಾಡಿರಲಿಲ್ಲ ಅಂದ್ರೆ ಹೇಳ್ತೀನಿ, ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ನೋಡಿರಿ. ಇದೇ ವಿಡಿಯೋಲಿ ನಿಮ್ಗೆ ತಿಳಿಸ್ತೀನಿ ನಾನು ಏನಕ್ಕೆ ವ್ಲಾಗ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ನಿಮ್ಮ ಟೈಟಲು ತಮ್ಮನೇಲಿ ನೋಡಿರೋ ಗೊತ್ತಿರುತ್ತೆ. ಇವಾಗ ಬೆಳಗ್ಗೆ ನಾಷ್ಟಾಗೆ ಬಂದು ನಾನು ವೆಜಿಟೇಬಲ್ ಪಲಾವ್ನ ಮಾಡಿದ್ದೀನಿ. ಆಲ್ರೆಡಿ ಎಲ್ಲ ರೆಡಿ ಆಗೈತಿ. ಇನ್ನೇನಿಲ್ಲ ನೋಡಿರಿ, ಒಂದು ಸ್ವಲ್ಪ ಎಲ್ಲ ರೆಡಿ ಆಗೈತಿ. ವಿಸಿಲ್ ಕೂಗಿಸ್ಕೊಳ್ಳೋದು ಅಷ್ಟೇ ಉಳಿದಿರೋದು. ಒಂದು ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ತೊಗೊಂಡೆ ಅಂತಂದರೆ ರೈಸು ರೆಡಿ ಆಗುತ್ತೆ. ವೆಜಿಟೇಬಲ್ ಪಲಾವು ರಾತ್ರಿ ವೈಟ್ ರೈಸ್ ಮಾಡ್ಕೊಂಡಿದ್ದೆ, ಅದೊಂದು ಸ್ವಲ್ಪ ಮಿಕ್ಕೈತಿ, ಅದನ್ನು ಹಂಗೆ ಇಟ್ಟಿದ್ದೀನಿ. ನೋಡಬೇಕು, ಈಗ ಬಿಸಿ ಬಿಸಿ ಪಲಾವ್ ತಿನ್ಕೊಂಡ್ರೆ ರೈಸ್ ತಿನ್ನೋದೇ ಇಲ್ಲ. ಮಧ್ಯಾಹ್ನಕರ ಆಗುತ್ತಾ, ಇಲ್ಲ ಅಂದರೆ ನಾನು ತಿನ್ಕೋಬೇಕು. ನಯನ ಅವರ ಅಪ್ಪಾಜಿ ಅಂತೂ ತಿನ್ನಲ್ಲ. ನಯನ ಬಂದು ಹೋಮ್ವರ್ಕ್ ಬರೀತಿದ್ದಾಳೆ. ಇಲ್ಲೇ ನಮ್ಮ ಮನೆಯವ್ರದ್ದೊಂದು ಸ್ವಲ್ಪ ಏನೋ ಕೆಲಸ ಇತ್ತಂತೆ, ಬ್ಯಾಂಕಿಗೆ ಹೋಗೋದು. ಅದನ್ನು ಹುಡ್ಕಾಡ್ತಿದ್ದಾರೆ, ಏನು ಬೇಕು ಏನು ಬೇಡ ಅಂತೇಳಿ ನೋಡ್ಕೊತಿದ್ದಾರೆ ಅವರು. ಅದನ್ನೇ ತಮಾಷೆ ಮಾಡ್ತಾಯಿದ್ದೆ, ಯಾವ ಬ್ಯಾಂಕಿಗೆ ಹೋಗ್ತೀರಾ, ಎಷ್ಟು ತಗೊಂಬರ್ತೀರಾ, ನನಗೂ ಸ್ವಲ್ಪ ಕೊಡಿ ಅಂಥೇಳಿ. ನಾನು ಈ ವಿಡಿಯೋನ ಮಾತಾಡಿಕೊಂಡು ಮಾಡಿದ್ದೆ, ಬಟ್ ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ ಅಂತೇಳಿ ಸ್ಪೀಡಲ್ಲಿಟ್ಟೆ. ವಾಯ್ಸು ಅಷ್ಟು ಚೆನ್ನಾಗಿ ಬರಲಿಲ್ಲ, ಹಂಗಾಗಿ ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಮತ್ತೆ ಎಕ್ಸ್ಟ್ರಾ. ನಾನು ನೋಡಿರಿ, ನಾನು ಸ್ಕೇಲ್ ತೊಗೊಂಬಂದು ಇದನ್ನು ಆಟ ಆಡ್ತಾ ಕೂತಿದ್ದಾಳೆ. ಅದನ್ನೇ ಬೈತಾ ಇದ್ದೆ ನಾನು. 8th ಸ್ಟ್ಯಾಂಡರ್ಡ್ ಹುಡುಗಿಯಾಗಿ ಈಗಲೂ ಈ ಥರದವೆಲ್ಲ ಆಟ ಆಡ್ಕೊಂಡು ಕೂತ್ಕೊತೀಯ ನಯನ ಅಂಥೇಳಿ ಅವಳಿಗೆ ಹೇಳ್ತಾ ಇದ್ದೆ. ಹ್ಞೂ ಕಣಮ್ಮ, ನಾನು ಅದನ್ನು ಆಟ ಆಡ್ತಾ ಇಲ್ಲ, ಟೈಮರ್ ಥರ ಸೆಟ್ ಮಾಡಿಕೊಂಡು ನಾನು ಬರಿತಾ ಇರೋದು ಅದನ್ನು ಅಂತ ಹೇಳ್ತಿದ್ಲು. ನಯನಂಗಲ್ಲೇ ರಜೆ ಸ್ಟಾರ್ಟ್ ಆಗೈತಿ, ರಜದ ಹೋಮ್ವರ್ಕ್ನ ಬರೀತಿದ್ದಾಳೆ ಅವಳು. ಟೈಮ್ ಬಂದು 11:20. ಇನ್ನೂ ತಿಂಡಿ ಆಗಿಲ್ಲ, ಯಾಕಂತ ಕೇಳ್ಬೋದು ನೀವು. ಭಾಳ ದಿವಸ ಆಗಿತ್ತು, ಬ್ರೆಡ್ಡು ಮತ್ತು ಟೀ ತಿಂದಿರಲಿಲ್ಲ, ಟೀ ಬನ್ನು ತಿಂದಿರಲಿಲ್ಲ. ತಿನ್ನಬೇಕು ಅಂತ ಅನ್ನಿಸ್ತು, ಹಾಗಾಗಿ ಟೀ ಬನ್ನು ತಿನ್ಕೊಂಡ್ವಿ. ಬೆಳಗ್ಗೆ ಎದ್ದ ತಕ್ಷಣ ಟೀ ಮತ್ತು ಬನ್ನು, ಒಂದೊಂದು ಬನ್ನಾಗಿತ್ತು. ಅದಕ್ಕೆ ಹಸಿವಾಗಿರಲಿಲ್ಲ, ಲೇಟಾಗೆ ಮಾಡ್ಕೊಂಡ್ರಾಯ್ತು ಅಂಥೇಳಿ ಲೇಟಾಗೇ ಮಾಡಿಕೊಂಡೆ ಇವತ್ತು. ರೆಡಿ ಪಲಾವ್. ಕಲರ್ಫುಲ್ಲ ಏನಪ್ಪ ದಿನ ಮಾಡಂಗೆ ಹೇಳ್ತೀನಿ. ಕೇಸರಿ ಬಿಳಿಯು ಹಸಿರು ಎಲ್ಲಿ ಬಿಳಿವು ಎಲ್ಲ ಮಿಕ್ಸ್ ಆಗಿ. ಬಿಳಿವು ಎಲ್ಲ ಐತಿ, ಅಕ್ಕಿ ಜಾಸ್ತಿ ಆಯ್ತು ನೋಡಿ ಪಲಾವ್ ಇವತ್ತು. ಇಲ್ಲ ನಾಳೆ ಇವತ್ತಿನ ಥರ ಇರ್ತದೆ ನೋಡಿ. ಸಾಕು. ಮತ್ತು ಮೊಸರು ಬಜ್ಜಿ ಮಾಡಿಸ್ಕೊಂಡ್ರೆ ನೋಡ್ರಿ, ನಾನು ಬಿಟ್ಟಿದ್ದೆ ನಾನು ಮಾಡೋದನ್ನು. ಪಲಾವ್ ಮಾಡಿದ್ರೆ ಮೊಸರು ಬಜ್ಜಿ ಬೇಕು, ಇದನ್ನು ಮಾಡಿಸ್ಕೊಂಡ್ರೆ ವಾಪಸ್ ಮತ್ತೆ ಹೊಳ್ಳಿ ಅದು ವಿಸಿಲ್ ಕೂಗೋಷ್ಟೊತ್ತಿಗೆ ಇದನ್ನು ಮಾಡಿದೆ. ಎಲ್ಲೇ ಸುಮ್ಮನೆ ನನಗೆ ಗೊತ್ತು ಸರಾಜು, ಯಾಕೆ ಬಿಟ್ಟಿನಿ, ಬಿಟ್ಟಿನಿ ಅಷ್ಟೇ. ಏನು ಬಿಟ್ಟಿದೆ ಅದು ಬಿಟ್ಟಿದೆ. ಹಾಕ್ಲಾ? ಬಿಸಿ ಐತಿ, ಸಪ್ರೇಟಾಗಿ ಹಾಕ್ಲಾ? ಆಮೇಲೆ ಹಾಕೊಂತ ತಡಿ ಹಾಕ್ತಾವ ಸ್ವಲ್ಪ ನಿಂತಿರ್ತೀಯ. ನಾನು ನಿನಗೂ ಹಾಕ್ಬಿಡ್ಲಾ? ಯಾಕ ತಿನ್ಕೊಂಬಿಡು, ಆಮೇಲೆ ಬರೀ ಅಂತಂತ ಬಿಸಿ ಬಿಸಿದು ಊಟ ಮಾಡಿ ಆಮೇಲೆ ಬರೀ ಅಂತಂತ ನೀನು. ನಾನು ತೊಗೋತೀನಿ. ಫ್ರೆಂಡ್ಸ್ ಬಾಯ್, ಬಡ ನಾಷ್ಟ ಮಾಡಮ್ಮ. ನಾಷ್ಟ ಮಾಡಿ ಮತ್ತೆ ಮುಂದಿನ ಕೆಲಸನ ರೆಡಿ ಮಾಡಬೇಕು. ಈಗ ನಿಮ್ಗೆ ಇದು ಬ್ಯಾಡ್ ಹಾಕೋದು ಬಿಸಿ ಐತೆ, ಅಲ್ಲೇ ಕುತ್ಕೊಂಡು ಊಟ ಮಾಡ್ತೀರಾ. ಕರೆಂಟ್ ಹೋಯ್ತು, ಮುಗಿದ ಕತೆ. ಬರ್ರಿ ನಿಮ್ಗೆ ಹಾಕ್ಕೊಡ್ತೀನಿ ಅಂತ ಮಾಡಿ. ಹೆಂಗಾಯ್ತು ರೀ? ಸೂಪರಾ? ನೀವು ಮಾತಾಡಂಗಿಲ್ಲ ಏನು? ಬರೀ ಕೈ ಸನ್ನೆ ಅಷ್ಟೇ, ಕೈ ಸನ್ನೆ ಬಾಯಿ ಸನ್ನೇನು ಅಷ್ಟೇ. ಟೈಮ್ ಭಾಳ ಆಗೈತಿ. ಯಾಕೆ ಬ್ರೆಡ್ ತಿಂದಿಲ್ಲ ಬೆಳಗ್ಗೆ? ಒಂದು ಬ್ರೆಡ್ ತಿಂದಿಲ್ಲ ಪೂರ್ತಿ? ನಮ್ಮ ಮನೆಯವ್ರಿಗೆ ನಾಷ್ಟ ಜಲ್ದಿ ಬೇಕು ನೋಡಿರಿ. ನಂಗೆ ನಡೀತು, ನಂಗೆ 12 ಗಂಟೆ 1 ಗಂಟೆವರೆಗೂ ನಡೀತು ನನಗೆ. ನಂಗೆ ಅವ್ರ ಅಪ್ಪಾಜಿಗೆ ಒಂಚೂರು ಬೇಗ ಬೇಕು. ನಾನು ಹೆಂಗಾಯ್ತು ಪಲಾವು? ನಮ್ಮ ನಯನಂಗೆ ಸೂಪರಾ? ನಯನಂಗೆ ಪಲಾವ್ ಅಂದ್ರೆ ಸಿಕ್ಕಾಬಡೆ ಇಷ್ಟ ನೋಡ್ರಿ, ಅದಕ್ಕೆ ಸ್ವಲ್ಪ ಜಾಸ್ತಿ ಮಾಡಿರ್ತೀನಿ ಪಲಾವ್ ಮಾಡಿದೆ. ಮಧ್ಯಾಹ್ನ ತಿನ್ಕೊತಾಳಕ್ಕೆ, ನನಗೂ ಇಷ್ಟ, ನಾನು ಮಧ್ಯಾಹ್ನ ತಿನ್ಕೊತೀನಿ. ಬೆಳಗ್ಗೆ ಪಲಾವ್ ತಿನ್ಕೊಂಡು ಮತ್ತು ಮಧ್ಯಾಹ್ನ ಪಲಾವ್ ತಿನ್ನೋಕ್ಕೂ ನಮಗೇನು ಬೇಜಾರಾಗಲ್ಲ.
ರಾತ್ರಿ ತಿನ್ನೋದು ತಿಂತಾಳೆ ನನ್ನ ಮಗಳು ನೋಡಲಿ. ಅಷ್ಟು ಪಲಾವ್ ಇಷ್ಟ ಆಕಿಗೆ. ಪಲಾವು, ಟೊಮೊಟೊ ಬಾತು, ಬಿಸಿಬೇಳೆ ಬಾತು, ಒಟ್ಟು ರೈಸ್ ಐಟಮ್ ಏನಾರ ಕೊಡ್ರಿ ನೀವು ಕೊಡ್ತಾಳೆ. ರೊಟ್ಟಿ ರೊಟ್ಟಿ ಚಪಾತಿ ಒಂಚೂರು ಓಕೆ ರೊಟ್ಟಿ ಅಂತೂ ಒಂದು ರೊಟ್ಟಿ ಮ್ಯಾಗ ಹಾಕಿ ತಿಂದಿದ್ದು ನಾನು ನೋಡೇ ಇಲ್ಲ. ಒಂದೇ ಒಂದು ರೊಟ್ಟಿ, ಅದಕ್ಕೂ ಮೇಲಿಲ್ಲ. ನಮ್ಮ ಯಜಮಾನ್ರಿಗೆ ಇದೆಲ್ಲ ಆಗಲ್ಲ. ಪಲಾವ್ ತಿಂತಾರೆ, ಇಡ್ಲಿ ದೋಸೆ ಇಂಥವೆಲ್ಲ ಆಗಲ್ಲ, ಅವಲಕ್ಕಿ ಉಪ್ಪಿಟ್ಟು ಅಂಥವೆಲ್ಲ ಆಗಲ್ಲ. ಇವರು ಪಲಾವ್ ಉಂತಾರೆ, ಅದು ಒಂದೇ ಟೈಮು, ಮತ್ತು ತೊಳ್ಳಿ ತಿನ್ನೋಕ್ಕಾಗಲ್ಲ. ರೊಟ್ಟಿ ಕೊಡ್ರಿ 3 ಟೈಮು ಬೇಜಾರಿಲ್ಲ ಅಲ್ಲ. 3 ಟೈಮು ರೊಟ್ಟಿ ಕೊಡ್ರಿ ಬೇಜಾರಿಲ್ಲ ನನ್ನ ಗಂಡಂಗೆ ಹೇಳ್ತಾರೆ. ನನಗೇನು ಆಪ್ಷನ್ ಇಲ್ಲ ನೋಡ್ರಿ. ಹಂಗಾದ್ರೆ ರಂಗು ಸೈ ಹಿಂಗಾದ್ರೆ ಹಿಂದೆಲ್ಲ ಸ್ವಲ್ಪ ಮೆಸ್ಸಿ ಆಗೈತಿ, ಇಗ್ನೋರ್ ಮಾಡಿರಿ. ಫುಲ್ಲು ಮನೆ ಸ್ವಲ್ಪ ಕ್ಲೀನ್ ಮಾಡಬೇಕು. ರೂಮೆಲ್ಲ ಬಟ್ಟೆ ಬಿಚ್ಚೆಲ್ಲ ಹಂಗಂಗೆ ಹಾಕಿನ ಮಿಷಿನ್ನಾಗ. ನಮಗೇನೋ ಆಪ್ಷನ್ ಇಲ್ಲ. ಇವ್ರದ್ದು ಇದು ಮಾಡಿದಾಗ ಅವ್ರ ತಕ್ಕನಂಗೆ ಊಟ ಮಾಡಬೇಕು, ಅವ್ರದ್ದು ಮಾಡ್ದಂಗೆ ಅವ್ರ ತಕ್ಕನಂಗೆ ಊಟ ಮಾಡಬೇಕು. ಪೂರ ಜವಾಬ್ದಾರಿ ನಿಂದಿದ್ದಿಲ್ಲ ಅಡುಗೆ ಮನೆದು. ಅಡುಗೆ ಮನೆ ಜವಾಬ್ದಾರಿ ನಂದಿದ್ರೆ 2 ಥರ ಮಾಡೋಕೆ ಆಗ್ಬೇಕಲ್ಲ ನನಗೆ. ನಮಗೊಂದು ಅವ್ರಿಗೊಂದು ಮಾಡೋಕ್ಕಂತ ಆಗಲ್ಲ. ಅವ್ರು ಏನು ಇಷ್ಟಪಡ್ತಾರೆ ಅದನ್ನೇ ಮಾಡಿ ನಾವು ಅದನ್ನೇ ಒಂದು ಕುಂತ್ಬೇಕು. ನನಗೆ ಅದು ಇಷ್ಟ ಇದು ಇಷ್ಟ ಅಂತ ಏನಿಲ್ಲ ನನಗೆ. ಯಾವ ಕೊಟ್ಟರು ಹೊಟ್ಟೆ ತುಂಬ ಊಟಕ್ಕೆ ಏನು ಬೇಕು, ಹೊಟ್ಟೆ ತುಂಬಕ್ಕೆ ನೋಡ್ರಿ. ಹೊಟ್ಟೆ ತುಂಬಕ್ಕೆ ಏನು ಬೇಕು ಅಷ್ಟು ಊಟ ಮಾಡಿದ್ರೆ ಸಾಕು. ನಮ್ಗೆ ಏನಾರು ಇರಲಿ ಹೆಂಗಾರ ಇರಲಿ. ಯಾಕೆ ತಪ್ಪು ರಾಂಗ್ ಹೇಳಿನಿ? ರಾಂಗು ಯಾವತ್ತು ಹಿಂಸೆ ಮಾಡಿ ಹೇಳಿ ನಿನ್ಗೆ ಅದು ಬೇಕು ಇದು ಬೇಕಂತೇಳಿ. ಈ ಕಡೆ ಮಾಡಿದರೆ ಸ್ವಲ್ಪ ಬೆಳ್ಳು ಚಂದ ಬರುತ್ತೆ, ಈ ಕಡೆ ಮಾಡಿದ್ರೆ ಇದಾಗ್ಬಿಡುತ್ತೆ. ಮೊಬೈಲ್ ಪೂರ್ತಿ ಗೊತ್ತಾ. ನೋಡೋ ಇನ್ನೇನಾಗುತ್ತೆ, ಅದ್ರದ್ದು ಒಂದು ಸ್ಟೋರಿ ಐತಿ, ಶೇರ್ ಮಾಡ್ತೀನಿ ನಿಮ್ಮ ಜೊತೇಲಿ. ಫ್ರೆಂಡ್ಸ್, ಇವಾಗ ಟೈಮ್ ಬಂದು 8 ಗಂಟೆ ಆಗೈತಿ. ಬೆಳಗ್ಗೆಯಿಂದ ಬ್ಲಾಗ್ ಮಾಡೋಣ ಅಂದರೆ ಮಾಡೋಕ್ಕೆ ಆಗಲಿಲ್ಲ. ಬೆಳಗ್ಗೆ ಒಂಚೂರು ಮಾಡಿದಷ್ಟೇ ಕರೆ. ಅದಾದಮೇಲೆ ಮತ್ತೆ ಬ್ಲಾಗನ್ನು ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಯಾಕಂತಂದ್ರೆ ರೀಸನ್ ಬಂದು ಯಾಕೆ ಇಷ್ಟು ದಿನ ಬ್ಲಾಗ್ ಮಾಡಿಲ್ಲ ಅಂತ ಕೇಳ್ತಾ ಇದ್ರಿ ಕೆಲವೊಂದಿಷ್ಟು ಜನ. ಅದಕ್ಕೆ ಡೈರೆಕ್ಟಾಗಿ ನನಗೂ ಕೇಳ್ಯಾರ, ಮತ್ತು ಮೆಸೇಜ್ ಮಾಡಿನೂ ಕೇಳ್ಯಾರ ಯಾಕೆ ಬ್ಲಾಗ್ ಮಾಡಿಲ್ಲ ಅಂಥೇಳಿ. ಯಾಕೆ ಬ್ಲಾಗ್ ಮಾಡಿಲ್ಲ ಅಂಥೇಳಿ ನಾನು ಹೇಳೋದಕ್ಕಂತ ನಮ್ಮ ಮನೆಯವರೇ ಹೇಳ್ತಾರೆ ಯಾಕಂತೇಳಿ. ಹೇಳ್ತೀರಾ? ಹೇಳ್ತೀರಾ? ಹೆಂಗೆ ಮಲ್ಕೊಂಡಿದ್ದಾರೆ ಅವರು. ನೀವು ಮಾಡಿದ ತಪ್ಪಿ ನಾನು ಹೇಳ್ಬೇಕು. ನಾನೇನು ತಪ್ಪು ಮಾಡಿದೆ? ಮತ್ತೆ ನಾನೇನು ತಪ್ಪು ಮಾಡಿದೆ? ಸೆಟ್ಟಿಹಳ್ಳಿ ಕೆರೆ ಇದ್ರ ಚರ್ಚಿನಾಗ ಇದು ಯಾಕೆ ಹಿಂಗೆ ಬರ್ತಾ ಇದ್ದೆ? ಇವಾಗ ಸರಿತ ಸೆಟ್ಟಿಹಳ್ಳಿ ಸೀದಾ ಕೂತ್ಕೊಳ್ರಿ ನೀವು. ಯಾಕೆ ಇಷ್ಟು ದಿನ ಬ್ಲಾಗ್ ಮಾಡಿಲ್ಲ ಅಂತ ಹೇಳ್ರಿ ನೀವೇ. ಇಲ್ಲ ನಾ ಏನಂಗೆ ಕೇಳ್ಬೇಕು. ನೈನ ಹೇಳ್ತೀಯ ಯಾಕಂತ ಹೇಳಿ? ಆಗಲ್ಲವ. ನೈನಂದೇ ಮೇನ್ ರೀಸನ್ನು ಹೇಳ್ತಾರೆ. ಈಗ ನಾನೇನು ಮಾಡ್ದಪ್ಪ? ತಪ್ಪು ಮೇನ್ ನಂದು. ಯಾಕಂದ್ರೆ ಚರ್ಮುರಿ ಕೇಳಿದ್ರಿ ತಂದು ಕೊಡೋಕೆ ನಾವು ಹೋದೆ. ಚರ್ಮುರಿ ತಿಂತೀನಿ ಅಂತಿಕ್ಕೆ ಮಳೆ ಮೊಬೈಲ್ ಇಟ್ಟು ಚರ್ಮುರಿ ತಿಂದ್ರಿ. ಇಲ್ಲ ಹಂಗಾಗಿಲ್ಲ. ಅದು ಫೋಟೋಸ್ ತೆಗಿಬೇಕಾದ್ರೆ ಹಿಂಗೆ ಹಿಡ್ಕೊಂಡು ಫೋಟೋಸ್ ತೆಗೆದಲ್ಲ ಅಲ್ಲಿದಾಯ್ತದು. ಅಲ್ಲೇ ಯಾಕೆ ಪೂರ್ತಿ ಅದು ಮೊಬೈಲ್ ಕಡೆ ಗಮನನೇ ಇಲ್ಲ. ಈಗ ಹೇಳ್ತಾರೆ ಮತ್ತೆ ರೀಸನ್ ಬಂದು ಏನಾಯಿತು ಅಂತಂದ್ರೆ ಹೋದ ಸತಿ ರಜದಲ್ಲಿ, ಮಾರ್ಚ್ ರಜದಲ್ಲ ಅದು, ಮಾರ್ಚಲ್ಲಿ ರಜೆ ಕೊಟ್ಟಿದ್ದು. ಸೊ ಮಾರ್ಚ್ ಅಂತೀವಿ ನೋಡಿ, ಮೇದಾಗಲ್ವಾ? ಮೇದಾಗ ರಜಾ ಕೊಟ್ಟಿತ್ತು ನೋಡ್ರಿ. ಇದು ಸೌಂಡ್ ಕಡಿಮೆ ಇಡು, ಕಾಫಿರೇಟ್ ಬರುತ್ತೆ. ಮೇದಾಗ ಸ್ಕೂಲ್ ರಜಾ ಇತ್ತಲ್ಲ, ಇನ್ನೇನು ಜೂನಿಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ರಜದಲ್ಲಿ ಟ್ರಿಪ್ಗೆ ಹೋದ್ವಿ. ಆಲ್ರೆಡಿ ಆ ವಿಡಿಯೋನ ಶೇರ್ ಮಾಡಿದ್ದೀನಿ. ಆ ವಿಡಿಯೋನ ಶೇರ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡ್ತು. ಏನು ರೀಸನ್ ಅಪ್ಪ ಅಂತಂದ್ರೆ ಮೊಬೈಲು ಹಾಳಾಯಿತು. ಅಲ್ಲಿ ಶೆಟ್ಟಿಹಳ್ಳಿ ಚರ್ಚ್ ಅಲ್ವಾ, ಅಲ್ಲಿ ಹೋದಾಗ ಮಳೆ ಸ್ವಲ್ಪ ಜಾಸ್ತಿ ಇತ್ತು. ಹಂಗಾಗಿ ನಾವೇನು ಮಾಡಿದ್ವಿ, ಅದು ನಮ್ಗೆ ಅಷ್ಟು ತರ್ಕಕ್ಕೆ ಬರಲೇ ಇಲ್ಲ. ಏನಾಯ್ತು ಹೇಳಿ, ಕರೆಕ್ಟಾಗಿ ಹೇಳಿ ನೋಡೋಣ. ಕರೆಕ್ಟಾಗಿ ಹೇಳ್ರಿ ಏನಾಯ್ತು ಅಂತ ಹೇಳಿ. ಚರ್ಮುರಿ ನಿಮಗೆ ತಿನ್ನಂಗಾಗಿತ್ತು, ನನಗೆ ಚರ್ಮುರಿ ಥರ ಕಳಿಸಿದ್ರಿ. ನಾ ತೊಗೊಂಬಂದೆ, ತಂದು ಕೊಟ್ಟೆ. ಅದಕ್ಕೇನು ಸಂಬಂಧ? ಸರಿಯಾ? ಗಮನ ಯಾವ ಕಡೆ ಹೋಗ್ತು ನಿಮ್ಮದು? ಚರ್ಮುರಿ ಕಡೆ ಹೋಯ್ತು. ನಾವು ಏನೂ ಮಾಡಿಲ್ಲ, ತಿನ್ನೋದು ಅದ್ರದ್ದು ಆಗಿಲ್ಲದು. ಫೋಟೋಸ್ ಅಥವಾ ವೀಡಿಯೋಸು ಮಳೆ ಬರ್ತಾನೆ ಇತ್ತು ನೋಡ್ರಿ, ಹಂಗಾಗಿ ನಾವೇನು ಮಾಡಿದ್ವಿ, ಒಂದು ಕೈಯಾಗ ಅದನ್ನ ಪಟ್ನ, ಒಂದು ಕೈಯಾಗ ಮೊಬೈಲ್ ಹಿಡ್ಕೊಂಡ್ರೆ ಇನ್ನೇನಾಗುತ್ತೆ. ಒಟ್ಟಿನಲ್ಲಿ ಅದು ಏನಾಯಿತು ಹೆಂಗಾಯ್ತು ಗೊತ್ತಿಲ್ಲ. ಮಳೆಯಲ್ಲಿ ಒಂಚೂರು ಸ್ವಲ್ಪ ವೀಡಿಯೋನೂ ಮಾಡಿಕೊಂಡೆ. ಮತ್ತು ನಮ್ಗದು ಐಡಿಯಾನೂ ಬರಲಿಲ್ಲ. ಹಿಂಗೆ ಮಳೆ ಸ್ವಲ್ಪ ಜಾಸ್ತಿ ಅಂದರೆ ಜಿಟಿ ಬರ್ತಾನೆ ಇತ್ತು. ಅದು ಹಿಂಗಾಗುತ್ತಂತ ನಂಗೆ ಐಡಿಯಾನೂ ಬರಲಿಲ್ಲ. ವೀಡಿಯೋ ಮಾಡ್ಕೊಂಡ್ವಿ, ಫೋಟೋ ತೆಕ್ಕೊಂಡ್ವಿ, ಎಲ್ಲ ಆಯಿತು. ಆಮೇಲೆ ಮಳೆ ಜಾಸ್ತಿ ಇತ್ತಲ್ವ, ಹಂಗಾಗಿ ಇವ್ರೇನು ಮಾಡಿದರು, ಮಳೆ ಚರ್ಮುರಿ ತಿಂತಾ ಇದ್ವಲ್ಲ, ಇವ್ರೇನು ಮಾಡಿದರು, ಮಳೆ ಜೋರಾಯಿತು, ಫೋನ್ ಕೊಡ್ರಿ ಅಂತೇಳಿ ತಂದೊಂದು ನಮ್ಮದೊಂದು 2 ಫೋನು ಹಿಂಗೆ ಇದು ಮಾಡಿಬಿಟ್ಟು ತಮ್ಮ ಜಾಬಲ್ಲಿ ಇಟ್ಕೊಂಡು ಅಲ್ಲೊಂದು ಸ್ವಲ್ಪ ನೋಡಿ ವಾಪಸ್ ಕಾರಲ್ಲಿ ಬಂದು ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಫೋನ್ ತೆಗೆದ್ವಿ ಆಚೆಕಲ್ಲ.
ಫೋನ್ ತೆಗೆದು ನೋಡಿದರೆ ಸ್ವಿಚ್ ಆಫ್ ಫೋನ್ ಮುಗೀತು. ಏನೂ ಬರಲೇ ಇಲ್ಲ. ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಕೊಂಡ್ವಿ. ಆಮೇಲೆ ಹಾಸನ್ಗೆ ಬಂದು ಶಾಪಿಂಗ್ ಎಲ್ಲ ಮಾಡಿದ್ವಲ್ಲ ಅವತ್ತು ಕರೆಕ್ಟು ಟ್ರೆಂಡ್ಸಲ್ಲಿ ಆಫರ್ ಇತ್ತು ಅಂತೇಳಿ ಶಾಪಿಂಗ್ ಎಲ್ಲ ಮಾಡ್ಕೊಂಡ್ವಿ. ಅದಾದಮೇಲೆ ಬಂದು ಫೋನ್ ನೋಡ್ತೀನಿ, ಫೋನ್ ಆನ್ ಆಗಲೇ ಇಲ್ಲ ನಂದು. ಹೋಗ್ಲಿ ಬಿಡು ಏನಾಯಿತು ಅಂತ ಅಂದ್ಕೊಂಡು ನಾವೇನು ಅಂದ್ಕೊಂಡ್ವಿ ನೀರು ಹೋಗೈತಿ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ. ಆದರೂ ಅದು ಕರೆಕ್ಟ್ ಆಗಲಿಲ್ಲ. ಮನೆಗೆ ಬಂದಮೇಲೆ ಸ್ವಿಚ್ ಆನ್ ಆಯಿತು. ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡೋಣ, ಊರಿಗೆ ಹೋದ್ಮೇಲೆ ಯಾರಿಗಾರು ತೋರಿಸಿರಾಯ್ತು ಫೋನ್ಗೆ ಅಂತ, ಅದು ಮೊಬೈಲ್ ಅಂಗಡಿಲಿ ತೋರಿಸಿರಾಯ್ತು ಅಂತೇಳಿ ಬಿಟ್ವಿ. ಒಂದು 2 ಅವರ್ ಆದಮೇಲೆ ಆನ್ ಆಯ್ತಲ್ವ ಅಲ್ವೇನ್ರಿ, ಸ್ವಿಚ್ ಆನ್ ಆಯಿತು. ಸ್ವಿಚ್ ಆನ್ ಆದಮೇಲೆ ನಾವೇನು ಮಾಡಿದ್ವಿ, ಮಾಮೂಲಿ ವರ್ಕ್ ಆಗತ್ಕೊಂತು ಫೋನು. ನಿಜ ವರ್ಕ್ ಆಗತ್ಕೊಂತಲ್ಲ ಅಂತೇಳಿ ಖುಷಿ ಪಟ್ಕೊಂಡು ಸರಿ ಹೋಯ್ತು ಬಿಡಪ್ಪ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ. ಅದು ಏನಾಯ್ತಪ್ಪ ಅಂದ್ರೆ ಒಂದು ಸ್ವಲ್ಪ ಈ ಏರಿಯಾದಾಗ ನೋಡ್ರಿ, ಈ ಏರಿಯಾದಾಗ ಒಂಚೂರು, ಈ ಕಡೆ ಒಂದು ಸ್ವಲ್ಪ ಒಂದಿಷ್ಟು ಗ್ಯಾಪಲ್ಲಿ ವರ್ಕ್ ಆಗ್ತಾಯಿಲ್ಲ. ಕೆಳಗೆ ಮ್ಯಾಗ ಒಂದು ಸ್ವಲ್ಪ ಮಧ್ಯ ಒಂದು 3 ಜಾಗದಲ್ಲಿ ವರ್ಕ್ ಆಗ್ತಾಯಿಲ್ಲ. ಹಾಗಾಗಿ ಅದು ಏನಾಗ್ತಾಯಿತ್ತು ಅಂದರೆ ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ ನನಗೆ ವಿಡಿಯೋ ಮಾಡ್ಕೋಬೋದು, ಫೋನ್ಗಳು ಬರೋದು ರಿಸೀವ್ ಮಾಡ್ಬೋದು, ಮಾತಾಡ್ಬೋದು, ಎಲ್ಲ ಆಗ್ತಾಯಿತ್ತು. ಬಟ್ ಎಡಿಟ್ ಮಾಡೋಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ನಾನು ಸ್ವಲ್ಪ ಅಂದ್ರೂ ಫುಲ್ ಕಷ್ಟ ಆಗ್ತಿತ್ತು ನೋಡಿರಿ. ಒಂದೊಂದು ಆ ಪ್ಲೇಸಲ್ಲಿ ಏನಿರುತ್ತೆ ನೋಡಿರಿ, ಲೆಟರ್ಸ್ನ ಟೈಪ್ ಮಾಡೋಕ್ಕೆ ಬರೋಂಗಿಲ್ಲ, ಒಂದೊಂದು ಲೆಟ್ರ್ ಟೈಪ್ ಆಗೋದೇ ಇಲ್ಲ. ಅದು ಹಂಗಾಯಿತು. ಸ್ವಲ್ಪ ದಿನ ಇವ್ರ ಫೋನಲ್ಲಿ ಎಡಿಟ್ ಮಾಡಿಕೊಂಡು ನನ್ನ ಫೋನಿಗೆ ಏನೇನೋ ಸರ್ಕಸ್ ಮಾಡಿಕೊಂಡೆ ನಾನು. ಇಷ್ಟು ದಿನವೂ ಅಂದರೆ ಸ್ಟಾರ್ಟಿಂಗಲ್ಲಿ ಅವೇನು ವೀಡಿಯೋಸ್ ಇದ್ದು ನೋಡಿರಿ, ಟ್ರಿಪ್ಪಿನ ವೀಡಿಯೋಸು, ಅವನ್ನೆಲ್ಲ ಹಂಗೆ ಮಾಡಿ ಹಾಕಿದೆ. ಅದಾದಮೇಲೆ ನಾನೊಂದು 2-3 ವೀಡಿಯೋ ಮಾಡ್ಕೊಂಡೆ ಹಾಕೋಣ ಅಂತೇಳಿ. ಎಡಿಟಿಂಗ್ ಸಿಕ್ಕಾಬಡೆ ಟೆನ್ಷನ್ ಹಾಕತ್ಕೊಂತು. ಅದು ಮತ್ತು ಫುಲ್ಲು ಮೊಬೈಲ್ ಹೀಟ್ ಹಾಕತ್ಕೊಂತು. ಹಂಗಾಗಿ ಸರಿ ಹೋಗಲ್ಲ ಅಂತ ಅಂದ್ಕೊಂಡು ಮೊಬೈಲ್ ಅಂಗಡಿ ತೊಗೊಂಡೋಗಿ ಕೇಳಿದ್ರು. ಅದು ಅವ್ರು ಏನು ಹೇಳಿದ್ರಲ್ಲ, ಹೊಸ ವರ್ಷನ ಅಪ್ಡೇಟ್ ಮಾಡಿಸ್ಬೇಕಂತ ಹಂಗಂತ ಹೇಳಿದ್ರಂತ. ಅದು ಆದ್ರೆ ಆಯ್ತು, ಆಲಿಕಂದ್ರೆ ಇಲ್ಲ ಅಂತಂದರು. ಆಲಿಕಂದ್ರೆ ಮತ್ತು ಈಗ ಇರೋದು ಯೂಸ್ ಮಾಡೋದು ಇಷ್ಟು ಹೋಗ್ಬಿಡುತ್ತಲ್ಲಪ್ಪ, ಈ ಸದ್ಯಕ್ಕೆ ಮತ್ತೆ ಅದಕ್ಕೊಂದು 30-35 ಸಾವಿರ ರೂಪಾಯಿ ಬಂಡವಾಳ ಹಾಕ್ಬೇಕಲ್ಲ ಅಂತ ಅಂದ್ಕೊಂಡು ನಾವೇನು ಮಾಡಿದ್ವಿ, ಬೇಡ ಎಷ್ಟೈತೆ ಅಷ್ಟೇ ಇದ್ಬಿಡ್ಲಿ, ಟೈಮ್ ಸಿಕ್ಕಾಗ ನೋಡೋಣ. ಇವರು ಒಂದು ಸ್ವಲ್ಪ ಸಿಕ್ಕಾಬಡೆ ಬ್ಯುಸಿ ಆಗಿಬಿಟ್ರು. ಅದು ಯಾಕೆ ಬ್ಯುಸಿ ಆಗ್ಯಾರ ಏನು ಎತ್ತ ಅಂತೇಳಿ ಮುಂದೆ ಬರೋ ಬ್ಲಾಗಲ್ಲಿ ನಿಮಗೆಲ್ಲ ಅಪ್ಡೇಟ್ ಮಾಡ್ತೀವಿ. ಹತ್ತತ್ರ 3-4 ತಿಂಗಳಾಯ್ತು ನಾನು ವೀಡಿಯೋ ಗ್ಯಾಪ್ ಕೊಟ್ಟು. ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ದೀವಿ. ನೋಡೋಣ ಅದನ್ನ ಯಾವತ್ತು ಶೇರ್ ಮಾಡ್ಕೊಳಕ್ಕಾಗುತ್ತೋ ಗೊತ್ತಿಲ್ಲ. ಶೇರ್ ಮಾಡ್ತೀನಿ ಪಕ್ಕ, ನಿಮ್ಮ ಜೊತೆ ಶೇರ್ ಮಾಡ್ದೆ ನಂತರ ಇರಲ್ಲ. ನಮ್ಮ ಜೀವನದ ಒಂದು ದೊಡ್ಡ ಕನಸದು, ಅದಕ್ಕೆ ಕೈ ಹಾಕೀವಿ. ಅದು ಏನು ಎತ್ತ ಅಂತೇಳಿ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಂತ ಮುಂಬರುವ ವೀಡಿಯೋಗಳಲ್ಲಿ, ವ್ಲಾಗ್ಗಳಲ್ಲಿ. ಬಟ್ ಈ ಸದ್ಯಕ್ಕೆ ನಾನು ಫೋನು ಇನ್ನೂ ರಿಪೇರಿ ಮಾಡಿಸಿಲ್ಲ. ಹಂಗೆ ನಡೆದಿತ್ತು ಸ್ವಲ್ಪ ಜರ್ನಿ ಅದು. ಆಮೇಲೆ ಈಗ ಒಂದು 15 ದಿವಸದ ಹಿಂದೆ ಅಂದ್ಕೊತೀನಿ, ಆವಾಗ ಫುಲ್ಲು ಮತ್ತೆ ಸ್ವಿಚ್ ಆಫ್ ಆಗಿಬಿಡ್ತು. ಅಂದರೆ ಸ್ವಿಚ್ ಆಫ್ ಆಗೋದು, ಸ್ವಿಚ್ ಆನ್ ಆಗೋದು, ತಾನೇ ಹಂಗೆ ಆಗಕತ್ಕೊಂತು. ಮತ್ತೊಂದು ಸ್ವಲ್ಪ ತೋರಿಸ್ಕೊಂಬಂದಾರೆ. ಈಗ ಸ್ವಲ್ಪ ಪರವಾಗಿಲ್ಲ. ಅದು ಇನ್ನೂ ಅದನ್ನು ಹಾಸಂಗೆ ತೊಗೊಂಡೋಗಿ ಅವರು ಏನೋ ಹೇಳಿದ್ರು ನೋಡ್ರಿ, ಆಪ್ರೇಷನ್ ಮಾಡಬೇಕಂತೆ. ಅದು ಆ ಥರ ಮಾಡ್ಸಕ್ಕೆ ಹೋದರೆ ಈಗ ನಮ್ಮದು ಮತ್ತೆ ಯೂಟ್ಯೂಬ್ ಚಾನಲ್ ಎಲ್ಲ ಮತ್ತೆ ನಾನು ಮತ್ತೆ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಹಂಗಾಗಿ ನಂಗೆ ರಿಸ್ಕ್ ತೊಗೊಳಕ್ಕೂ ರೆಡಿ ಇಲ್ಲ. ಮತ್ತು ಅದು ಆದ್ರೆ ಆಯಿತು, ಆಲಿಕಂದ್ರೆ ಇಲ್ಲ ಅಂತಂತ ಹೇಳಾಕತ್ತಾರೆ. ಅದಕ್ಕೆ ಮತ್ತೆ ಆಗಲಿಲ್ಲಪ್ಪ ಅಂದ್ರೆ ಈಗೇನು ಯೂಸ್ ಮಾಡತ್ತೀನಿ ನೋಡ್ರಿ, ಇದನ್ನೂ ಹೋಗುತ್ತೆ. ಅದಕ್ಕೆ ಬೇಡ ಈ ಸದ್ಯದ ಮಟ್ಟಿಗೆ ಅದನ್ನೇನೋ ತೋರ್ಸೋದು ಬೇಡ ಅಂತೇಳಿ ಸ್ವಲ್ಪ ದಿನ ಸುಮ್ಮನಾಗಿದ್ದೆ ನಾನು. ಈಗ ಮೊನ್ನೆ ಮತ್ತೆ ಸ್ವಿಚ್ ಆನು ಆಗಕತ್ಕೊಂತು ತಾನೇ. ಸ್ವಲ್ಪ ಇಲ್ಲೇ ಹೋಗಿ ತೋರಿಸ್ಕೊಂಬಂದಾರ, ನಾವಿದ್ದೂರಾಗನೇ ಸ್ವಲ್ಪ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಒಂಚೂರು ಮತ್ತೆ ಒಂದು ಪ್ಲೇಸ್ ಹತ್ರ ವರ್ಕ್ ಆಗತೈತಿ. ಹಂಗೂ ಹಿಂಗೂ ಗುದ್ದಾಡ್ಕೊಂಡು ವಿಡಿಯೋ ಮಾಡೋಣ ಅಂತೇಳಿ ಒಂದು ಎಡಿಟ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ. ಅದನ್ನು ಆ ವಿಡಿಯೋನ ಶೇರ್ ಮಾಡ್ತೀನಿ. ಬಟ್ ಯಾಕೆ ವಿಡಿಯೋ ಮಾಡಿಲ್ಲ ಅಂತ ಕೆಲವೊಬ್ರದ್ದು ಕೇಳ್ತಾ ಇದ್ರಿ. ನನಗೂ ಮಾಡಬೇಕಂತ ಇಷ್ಟ ಇತ್ತು. ಬಟ್ ಏನು ಮಾಡ್ತೀರಾ, ಮೊಬೈಲ್ ಒಂದು ಹಿಂಗೆ ಕೈ ಕೊಡ್ತೀನಿ ನಂದು. ಹಂಗಾಗಿ ಅದಕ್ಕೆ ಬಂಡವಾಳ ಹಾಕೋಕ್ಕೂ ಇಷ್ಟ ಇರಲಿಲ್ಲ. ಮತ್ತು ಮೊಬೈಲು ಸಿಕ್ಕಾಬಳೆ ಟಾರ್ಚರ್ ಮಾಡ್ತಾಯಿತ್ತು. ಈಗಲೂ ಅಷ್ಟೇ, ಈಗಲೇನು ಫುಲ್ ಅದು ಕ್ಲಿಯರ್ ಆಗಿಲ್ಲ. ಅದು ಕ್ಲಿಯರ್ ಆಗೋವರೆಗೂ ಅಷ್ಟು ರೆಗ್ಯುಲರಾಗಿ ವಿಡಿಯೋ ಬರೋಂಗಿಲ್ಲ. ವಿಡಿಯೋ ಮಾಡ್ಕೊತೀನಿ. ಈಗ ಮಾಡ್ತಾ ಆಲ್ರೆಡಿ ನೋಡಲಿ ಕೌಂಟೌನ್ ಸ್ಟಾರ್ಟ್ ಆಗಿತ್ತು. ನಂಗೆ ಬಿಸಿ ಬರೋಕ್ಕೆ ಈಗ ಕೈಗೆ ಬಿಸಿ ಟಚ್ ಆಗತ್ತೈತಿ. ಹಿಂಗೆ ಆಗಕತ್ಕೊಂತು ಅಂದ್ರೆ ಮುಗೀತು. ಮತ್ತು ನಾನು ವೀಡಿಯೋ ಮಾಡೋಂಗಿಲ್ಲ, ಕಟ್ ಆಗುತ್ತೆ, ಬ್ಲರ್ ಆಗುತ್ತೆ. ಹಾಗಾಗಿ ಇದೇ ರೀಸನ್ಗೋಸ್ಕರನೇ ನಾನು ಇಷ್ಟು ದಿನ ವೀಡಿಯೋ ಮಾಡಿರಲಿಲ್ಲ. ಈಗ ಒಂದು ಸ್ವಲ್ಪ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಸರಿ ಹೋಗೈತಿ. ನೋಡೋಣ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು, ವಾರದಲ್ಲಿ 3-4 ಆ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಂಥದ್ದು ಭಾಳ ಐತೆ. ಭಾಳ ದಿವಸ ಆಯ್ತು, ಅದ್ರ 4 ತಿಂಗಳಾಯ್ತು ಅನ್ಕೊತೀನಲ್ವ. 4 ತಿಂಗಳಾಯಿತು. ಮೇಲೆ ಬಿಟ್ಕೊಂಡಿದ್ದೀನಿ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಅದತ್ರ 4 ತಿಂಗಳು ಕಂಪ್ಲೀಟ್ ಆಗಿ ಮುಗಿದು 5ನೇ ತಿಂಗಳು ರನ್ನಿಂಗ್ ಐತಿ. ಜಾಸ್ತಿ ಶೇರ್ ಮಾಡೋದೈತಿ. ನೋಡೋಣ ಎಷ್ಟು ಸಾಧ್ಯ ಆಗುತ್ತಾ ಅಷ್ಟು ಬ್ಲಾಗನ್ನು ಮಾಡ್ತೀನಿ. ಇಷ್ಟು ನಂದು ಏನಕ್ಕೆ ಹಾಕಿಲ್ಲ ಅನ್ನೋದು, ಏನಕ್ಕೆ ವಿಡಿಯೋ ಮಾಡಿಲ್ಲ ಅಂತೇಳಿ. ಇವರಂತೂ ಏನೂ ಹೇಳಿಲ್ಲ. ನಾನು ಇವರೇ ಹೇಳ್ತಾರಂತೆ, ಬಟ್ ಇವ್ರ ಕಡೆನೇ ಹೇಳ್ಸೋಣ ಅಂತೇಳಿ ಎಬ್ಬಿಸ್ಕೂರಿಸಿದ್ರೆ ಏನೂ ಹೇಳಿಲ್ಲ, ಎಲ್ಲ ನಾನೇ ಹೇಳೋದಾಯ್ತು. ಹಿಂಗೆ ಹೇಳೋದಾದ್ರೆ ನಾನೇ ಹೇಳ್ಬೋದಾಗಿತ್ತು ಅವಾಗಲೇ ಸಂಜೆನೆ. ನಿಮ್ಮ ಕಡೆಯಿಂದ ಹೇಳ್ಸ್ಬೇಕಂತ ಕೂತಿದ್ದೆ ನಾನು, ವಿಡಿಯೋ ಮಾಡ್ದಂಗೆ ಬಿಟ್ಟಿದ್ದೆ ಅದನ್ನು. ಮಲಗೋಕ್ಕಿಂತ ಮುಂಚೆ
ಹಿಂಗಾಯ್ತು ನೋಡಿರಿ, ಇಷ್ಟು ಕಾರಣಗಳಿತ್ತು, ಹಾಗಾಗಿ ನಾನು ವಿಡಿಯೋ ಮಾಡಿರಲಿಲ್ಲ. ನೋಡೋಣ ಇನ್ಮೇಲೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತೀನಿ. ವಾರದಲ್ಲಿ ಒಂದು 3-4 ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಈ ಬ್ಲಾಗು ಹೆಂಗೆ ಅನಿಸ್ತಂತ ಕಮೆಂಟ್ ಮುಖಾಂತರ ಹೇಳಿ, ಮತ್ತು ನಿಮ್ಮ ಸಪೋರ್ಟು ಇರಲಿ ಅಂತ ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಂಗೆ ಮಾಡೋಕ್ಕೂ ಮನಸ್ಸಾಗಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟು ಹೇಳ್ತಾ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್ ಮಾಡಿರಿ, ಬಾಯ್ 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 ಬಾಯ್. ಊಟ ಅಂತ ಆಗೈತೆ ನೋಡ್ರಿ ಆಲ್ರೆಡಿ, ಏನಿಲ್ಲ ಮಲ್ಕೊಳ್ಳೋದಷ್ಟೇ ಈ ಸದ್ ಕೆಲಸ. ಟೈಮ್ ಬಂದು 8-10 ಆಗೈತಿ. ಸ್ವಲ್ಪ ಜಾಸ್ತಿ ಸುಸ್ತಾಗ್ಬಿಟ್ಟಿದ್ವಿ, ಕೆಲಸ ಸ್ವಲ್ಪ ಜಾಸ್ತಿ ಆಗಿಬಿಟ್ಟವು ಇವತ್ತು. ಹಂಗಾಗಿ ಇಷ್ಟ ಇವತ್ತಿನ ವ್ಲಾಗು. ಬಾಯ್ ಫ್ರೆಂಡ್ಸ್.